ಜೈ ಜೈ ಶ್ರೀಮಾನ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವರಮಹಾಲಕ್ಷ್ಮಿ ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಅಮ್ಮ ಸ್ಥಿರಾಭವ ಮಹಾಲಕ್ಷ್ಮಿ, ನಿಶ್ಚಲಾಭವ ನಿರ್ಮಲೆ, ಪ್ರಸನ್ನೆ ಕಮಲೇ ದೇವಿ, ಪ್ರಸನ್ನ ಹೃದಯಾಭವ ಅಂಥೇಳಿ ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಅವಳನ್ನು ಶಾಶ್ವತವಾಗಿ ಸ್ಥಿರವಾಗಿ ಇಟ್ಕೊಳ್ತಕ್ಕಂಥ. ದುಡಿಯುವುದು ದೊಡ್ಡದಲ್ಲ, ದುಡಿದಿದ್ದು ನಮಗೆ ದಕ್ಕಬೇಕು, ಆಗಲೇ ಅದರ ಸಾರ್ಥಕತೆ. ಹಾಗಾಗಬೇಕು ಅಂತಲೇ ಅಥರ್ವಣ ವೇದದ ಋಷಿಗಳು ನಮಗೆ ಲಕ್ಷ್ಮೀ ಹೃದಯ ರಹಸ್ಯವನ್ನು ನೀಡಿದ್ದಾರೆ. ಈ ಲಕ್ಷ್ಮೀ ಹೃದಯ ರಹಸ್ಯ ಹಾಗೂ ನಾರಾಯಣ ಹೃದಯ ರಹಸ್ಯವನ್ನು, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು ಅತಿ ಶ್ರೇಷ್ಠವಾದದ್ದು. ಹಾಗಾಗಿ ನಿನಗೆ ಅದರ ಆಡಿಯೋವನ್ನು ಕಳಿಸ್ತಾ ಇದ್ದೀನಿ. ಅದರ ಜೊತೆಗೆ ವರಮಹಾಲಕ್ಷ್ಮಿ ಸಂಜೆ ಕುಂಕುಮಾರ್ಚನೆ ಆದಮೇಲೆ ಆರತಿಯನ್ನು ಮಾಡಿ ತಾಯಿಯನ್ನು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಬಗ್ಗೆನೂ ಹೇಳಿದ್ದೀವಿ. ಇದನ್ನೆಲ್ಲವ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅದರ ಲಿಂಕ್ ಹಾಕಿದ್ದೀನಿ. ನೀನು ಆ ಲಿಂಕನ್ನು ಹಾಕಿದ್ರೆ ಪೂರ್ಣವಾಗಿ ಹೆಚ್ಚು ಕಮ್ಮಿ 1 ಗಂಟೆ ಆಗತ್ತೆ ಎಲ್ಲ ಕುಂಕುಮಾರ್ಚನೆ, ಆರತಿ, ವಿಸರ್ಜನೆ ಎಲ್ಲ. ಅದನ್ನು ಮಾಡು. ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಕುಂಕುಮಾರ್ಚನೆ, ಆರತಿ, ವಿಸರ್ಜನೆಯನ್ನು ಮಾಡು. ಖಂಡಿತವಾಗಿ ನಿನ್ನ ಮನೆಯಲ್ಲಿ ಆ ಮಹಾಲಕ್ಷ್ಮಿ ನೆಲೆಸ್ತಾಳೆ. ನೀನು ಹಾಗೆ ಸಂತೋಷವಾಗಿ ಆನಂದವಾಗಿ ಕುಟುಂಬದ ಜೊತೆ ಇರೋದನ್ನು ನೋಡಿದ್ರೆ ನನ್ನ ಜೀವನ ಸಾರ್ಥಕ ಆಗತ್ತೆ. ಅದಕ್ಕೋಸ್ಕರವೇ ಈ ಪ್ರಯತ್ನ. ಆನಂದವಾಗಿರು, ಮಾಡು, ಪೂಜೆ ಮಾಡಿ ಅವಳ ಸಾನ್ನಿಧ್ಯವನ್ನು ಪಡಿ. ಜೈ ಶ್ರೀಮಾತ, ಜೈ ಜೈ ಶ್ರೀಮಾತ. ಓಂ ಶ್ರೀ ಮಹಾಲಕ್ಷ್ಮೇ ನಮಃ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾಪ್ಪಾಜಿ ಪ್ರಚೋದಯಾತು. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಅಮ್ಮ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಜೈ ಶ್ರೀ. ಜೈ ಜೈ ಶ್ರೀ.